5 ಜನ ಮಕ್ಕಳು ಕಾಲು ಜಾರಿ ನೀರಲ್ಲಿ ಬಿದ್ದು ಅದರಲ್ಲಿ 4 ಜನ ಮಕ್ಕಳು ತೀರೋಗಿದ್ದಾರೆ. 3 ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ಒಂದು ಮಗು ಸೀರಿಯಸ್ ಇದೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಈಗಾಗಲೇ ಮೊದಲು ನಾನು ಯಾವ ಮಗು ಬದುಕಿದೆ ಆ ಮಗುಗೆ ಆದಷ್ಟು ಬೇಗ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಆ ಮಗುಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಡಾಕ್ಟ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಇನ್ನು 4 ಜನ ಮಕ್ಕಳು ನೋಡಿದಾಗ ತುಂಬ ನೋವಾಗಿದೆ. ಇವಳು ಹೆಣ್ಮಗಳು, 3 ಗಂಡು ಮಕ್ಕಳು. ಅವರ ಅಗಲಿಕೆಯ ಈ ಒಂದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಈ ಘಟನೆ, ಆಕಸ್ಮಿಕವಾಗಿ ಮಕ್ಕಳು ಆಗಿರೋದನ್ನು ನೋವು ನಮಗೂ ತಡ್ಕೊಳಕ್ಕಾಗ್ತಾಯಿಲ್ಲ. ಆ ನೋವಿನ ಭರಿಸೋ ಶಕ್ತಿನ ಆ ಕುಟುಂಬದವ್ರಿಗೆ ಕೊಡಲಿ. ಅದರಲ್ಲೂ ಇಬ್ಬರು ಶಿವಮೊಗ್ಗದಿಂದ ನೆಂಟರ ಮನೆಗೆ ಬಂದವರು. ಆಕಸ್ಮಿಕವಾದ ಘಟನೆ. ನಾನು ಸರ್ಕಾರದಿಂದ ಆಕಸ್ಮಿಕವಾಗಿರೋ ಘಟನೆಗೆ ಅವ್ರಿಗೆ ಏನು ಸೂಕ್ತ ಪರಿಹಾರ ಕೊಡಿಸ್ಬೇಕೋ ಕೊಡಿಸ್ತೇನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿಯ ಕೆರೆಗಳು, ಈ ರೀತಿಯ ಸೇಫ್ಟಿ ಇಲ್ಲದಿರ್ತಕ್ಕಂಥ ನೀರಿರೋ ಜಾಗ ಯಾವುದಿದೆ, ನಾನು DC ಅವರಿಗೆ ಈಗಾಗಲೇ ಮಾತಾಡಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಅವನ್ನು ಅಲ್ಲಿಗೆ ಮಕ್ಕಳುಗಳು ಹೋಗ್ದಂಗೆ ಇನ್ನು ಮುಂದಾದ್ರೂ ತಡೆಯೋ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತೀವಿ. ಆದರೆ ತುಂಬ ಜಾಗಗಳಿದ್ದಾವೆ ಈ ಥರ. ಹೆಂಗೆ ಈ ಮಕ್ಕಳು ಅಲ್ಲಿಗೆ ಹೋದು ಅನ್ನೋದೇ ಆಶ್ಚರ್ಯ. ಅವ್ರ ಪೋಷಕರಿಗೂ ಗೊತ್ತಿಲ್ಲ. ಮಕ್ಕಳು ಮನೆಯಲ್ಲಿ ಇದ್ದಾವೆ, ಆಟ ಆಡ್ತಾಯಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅವು ಅಲ್ಲಿ ಹೋದಾಗ ಆಕಸ್ಮಿಕವಾಗಿದೆ. ಮುಂಜಾಗ್ರತೆಯ ಕ್ರಮವಾಗಿ ಇನ್ನು ಜಿಲ್ಲಾಡಳಿತ ಈ ರೀತಿ ಯಾವುದಾದ್ರು ಜಾಗಗಳಿದ್ದರೆ ಅಲ್ಲಿಗೆ ಮಕ್ಕಳು ಹೋಗ್ದಂಗೆ ತಡೆಯೋ ಪ್ರಯತ್ನ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಆ ಮಕ್ಕಳನ್ನ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಆ ಕುಟುಂಬಕ್ಕೆ ಪರಮಾತ್ಮ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.